ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಫೀ ರೆಸಿಪ್ಟು, ಮಾರ್ಕ್ಸ್ ಕಾರ್ಡು ಇದರದ್ದೆಲ್ಲ ಫೋಟೋ ಅಪ್ಲೋಡ್ ಮಾಡಬೇಕಲ್ವ ನೀವು. ಸೊ ಫೋಟೋ ಅಪ್ಲೋಡಿಂಗ್ ಟೈಮ್ನಲ್ಲಿ ನಿಮ್ಮ ಇಮೇಜ್ ಸೈಜು 300 KB ಕಮ್ಮಿ ಇರಬೇಕಲ್ವ. ಅದನ್ನ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಗೂಗಲ್ನಲ್ಲಿ ನೀವು ಇಮೇಜ್ ಕಂಪ್ರೆಸರ್ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಡ್ತೀರಾ. ಸೊ ಸರ್ಚ್ ಮಾಡಿದಾಗ ಫಸ್ಟು ಐ ಲವ್ IMG ಅಂದರೆ ಐ ಲವ್ ಇಮೇಜ್ ಅಂತ ಹೇಳ್ಬಿಟ್ಟು ಬರುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಬಂದು ಇಂಟರ್ಫೇಸ್ ತುಂಬ ಸಿಂಪಲ್ ಇದೆ. ನೀವು ಇಮೇಜ್ನ ರೀಸೈಜ್ ಮಾಡಬೇಕಾಗಿದ್ದರಿಂದ ರೀಸೈಜ್ ಇಮೇಜ್ ಅನ್ನೋ ಒಂದು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಬಂದು ಇಮೇಜ್ನ ರೀಸೈಜ್ ಮಾಡಬೇಕಂದ್ರೆ ನಿಮ್ಮ ಇಮೇಜ್ ಫೈಲು JPG, PNG ಅಥವಾ SVG ಫಾರ್ಮೆಟ್ನಲ್ಲಿ ಇರಬೇಕಂತ ಕೇಳುತ್ತೆ. ಸೊ ನಿಮ್ಮ ಇಮೇಜನ್ನು ಫಸ್ಟು ನೀವು JPG ಫಾರ್ಮೆಟ್ನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಇಮೇಜ್ನ ಕನ್ವರ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಇಮೇಜ್ ರೀಸೈಜ್ ಮಾಡ್ಬೋದು. ಫಸ್ಟ್ ಇವಾಗ ಕನ್ವರ್ಟ್ ಟು JPG ಅಂತ ಪ್ರೆಸ್ ಮಾಡ್ತೀನಿ ಈ ಆಪ್ಷನ್ನ. ಸೊ ಇಲ್ಲಿ ಬಂದು ತುಂಬ ಸಿಂಪಲ್ ಇರುತ್ತೆ. ಇಮೇಜ್ನ ಫಸ್ಟು ಸೆಲೆಕ್ಟ್ ಮಾಡ್ತೀರಾ. ನೀವು ಅಪ್ಲೋಡ್ ಮಾಡೋದಕ್ಕೆ ಇಟ್ಕೊಂಡಿರುವಂಥ ಇಮೇಜು. ಇಲ್ಲಿ ಲಾಗಿನ್, ಸೈನ್ ಅಪ್ಪು ಯಾವುದು ನೀವು ಮಾಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ದುಡ್ಡನ್ನು ಕೊಡಬೇಕಾಗಿಲ್ಲ ನೀವು. ಇಲ್ಲಿ ಬಂದು ಸೆಲೆಕ್ಟ್ ಇಮೇಜನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಅಪ್ಲೋಡ್ ಮಾಡಬೇಕಾಗಿರೋಂಥ ಇಮೇಜನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಇಮೇಜ್ ಕೊಟ್ಟರೆ ಅದು ಆಪ್ಷನ್ಸ್ ಕೇಳುತ್ತೆ ಯಾವ ಇಮೇಜ್ನ ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಸೂಟೇಬಲ್ ಇಮೇಜಸ್ಗಳನ್ನು 10th ಮಾರ್ಕ್ ಶೀಟು, 12th ಮಾರ್ಕ್ ಶೀಟು, ಫೀ ರೆಸಿಪ್ಟು, ಅಡ್ಮಿಷನ್ ಲೆಟರು, ಏನೊಂದು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಇಮೇಜಿಗೆ ಹೋಗ್ಬಿಟ್ಟು ಫಸ್ಟು ಕರೆಕ್ಟಾಗಿರೋಂಥ ಇಮೇಜು, ಕ್ಲಿಯರ್ ಆಗಿರೋಂಥ ಇಮೇಜು ಸೆಲೆಕ್ಟ್ ಮಾಡ್ತಿಲ್ಲ. ಇಲ್ಲಿ ಡಾಕ್ಯುಮೆಂಟ್ ಸ್ಕ್ಯಾನರ್ ಬರುತ್ತಲ್ಲ ಫೋನ್ನಲ್ಲಿ, ಅದರ ಹೆಲ್ಪ್ ಮೂಲಕ ನೀವು ಕ್ಲಿಯರ್ ಆಗಿರೋ ಇಮೇಜಸ್ನ ಕ್ಲಿಕ್ ಮಾಡಿ ಫೋನ್ನಲ್ಲಿ. ಇಲ್ಲಾಂತಂದರೆ ಇಮೇಜ್ ತುಂಬ ಬ್ಲರ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಅದಾದಮೇಲೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಮೇಜ್ ಫೈಲ್ ಸೈಜ್ ನೋಡಿ ನೀವೇ 2.35 MB ಇದೆ, ಅಂದರೆ 300 KB ಜಾಸ್ತಿ ಇದೆ ಇಮೇಜ್ ಸೈಜು. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಇಮೇಜನ್ನು JPGಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ ರೀಸೈಜ್ ಮಾಡೋಕ್ಕಿಂತ ಮುಂಚೆ. ಇಲ್ಲಿ ಸಿಂಪಲ್ಲಾಗಿ ಇಮೇಜ್ ಅಪ್ಲೋಡ್ ಮಾಡಿದ್ಮೇಲೆ ಕನ್ವರ್ಟ್ ಅಂತ ಕೊಟ್ಟೆ. ಕನ್ವರ್ಟ್ ಟು JPGಗೆ ಆದಮೇಲೆ ಇಲ್ಲಿ ನೀವು ಇಮೇಜ್ ಕನ್ವರ್ಟ್ ಆಗುತ್ತೆ. ವಿತಿನ್ ಸೆಕೆಂಡ್ಸ್ ಕನ್ವರ್ಟ್ ಆಗಿದೆ. ಇಲ್ಲಿ ಡೌನ್ಲೋಡ್ ಮಾಡಬೇಕು. ಸೊ ಇಂಟರ್ಫೇಸ್ ಸೇಮ್ ಇರುತ್ತೆ. ನೀವು ಮೊಬೈಲ್ನಲ್ಲೂ ಸಹ ಇದೇ ರೀತಿ ಡೌನ್ಲೋಡ್ ಮಾಡೋದು. ಇಲ್ಲಿ ಲ್ಯಾಪ್ಟಾಪ್ನಲ್ಲಿ ತೋರಿಸಿದ್ರೆ ಸ್ವಲ್ಪ ದೊಡ್ಡದಾಗಿ ನಿಮಗೆಲ್ಲರಿಗೂ ಕ್ಲಿಯರಾಗಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ಫೈಲ್ ಸೈಜ್ನ ಇಲ್ಲಿ ನೇಮ್ ಕೊಟ್ಟು ಡೌನ್ಲೋಡ್ ಮಾಡ್ತೀರಾ. ಇಲ್ಲಿ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡ್ ಏನಿದೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸಿನ ನೇಮ್ನೇ ಕೊಡಿ. ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇವಾಗ ಡೌನ್ಲೋಡ್ ಆಯಿತು, ಇಮೇಜು ಕನ್ವರ್ಟ್ ಇಮೇಜ್ ಆಗಿದೆ JPG ಫಾರ್ಮ್ಯಾಟಲ್ಲಿ. ಸೊ ಇವಾಗ ಈ ಒಂದು ಇಮೇಜನ್ನು ನಾನು ರೀಸೈಜ್ ಮಾಡ್ತೀನಿ. ರೀಸೈಜ್ ಮಾಡೋದಕ್ಕೆ ಅಂತ ಬಂದು ಇಲ್ಲಿ ಮತ್ತೆ ಅದೇ ಇಮೇಜನ್ನು ಸೆಲೆಕ್ಟ್ ಇಮೇಜ್ ಅಂತ ಕ್ಲಿಕ್ ಮಾಡಿ. ಇವಾಗ ಆಲ್ರೆಡಿ JPG ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡಿರ್ತಾರಲ್ಲ ಆ ಇಮೇಜನ್ನು ಇವಾಗ ಸೆಲೆಕ್ಟ್ ಮಾಡಿ. ಸೊ ಇವಾಗ 10th ಮಾರ್ಕ್ಸ್ ಶೀಟ್ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅಂತ ನೇಮ್ ಕೊಟ್ಟೆ ಅಲ್ವಾ. ಇವಾಗ ನೋಡಿ, ನೀವು ಇಮೇಜನ್ನು ಆಲ್ರೆಡಿ ಕನ್ವರ್ಟ್ ಮಾಡೋದ್ಮೇಲೆ JPGಗೆ ಅದ್ರ ಫಾರ್ಮೆಟ್ಟು 400 KBಗೆ 400 ಸಮಥಿಂಗ್ KBಯಲ್ಲಿ ಇದೆ. ಅದನ್ನು ಇನ್ನೂ 300 KB ಅಂಡರಲ್ಲಿ ಮಾಡಬೇಕಲ್ವಾ. ಸೊ ಇವಾಗ 300 KB ಅಂಡರಲ್ಲಿ ಇಮೇಜ್ ಸೈಜು ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ರೀಸೈಜ್ ಆಪ್ಷನ್ ಅಂತ ರೈಟ್ ಸೈಡಲ್ಲಿ ಕಾಣಿಸುತ್ತಲ್ವಾ. ಇಲ್ಲಿ ರೀಸೈಜ್ ಆಪ್ಷನಲ್ಲಿ ವಿಡ್ತ್ ಮತ್ತು ಹೈಟನ್ನು ನಾವು ಚೇಂಜ್ ಮಾಡ್ತೀವಿ ಅಷ್ಟೇ. ರೀಸೈಜ್ ಆಪ್ಷನಲ್ಲಿ ಬಂದು ಬೈ ಪಿಕ್ಸೆಲ್ ಅನ್ನೋದನ್ನು ರೈಟ್ ಕ್ಲಿಕ್ ಮಾಡಿ. ಇದನ್ನು ಬೈ ಪರ್ಸೆಂಟೇಜ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಬೈ ಪಿಕ್ಸೆಲ್ ಆದಮೇಲೆ ವಿಡ್ತು 1376 ವಿಡ್ತು ಮತ್ತು 768 ಹೈಟಿಗೆ 400 ಸಮಥಿಂಗ್ KB ಇದೆ. ಅದನ್ನು ರೆಡ್ಯೂಸ್ ಮಾಡಬೇಕಂತ ನಾನು 900 ಅಂತ ವಿಡ್ತ್ ಕೊಟ್ಟಿದ್ದೀನಿ. ಆ ಹೈಟ್ ಆಟೋಮೆಟಿಕ್ಕಾಗಿ ಅದೇ ಕನ್ವರ್ಟ್ ಆಗುತ್ತೆ ಸೂಟೇಬಲ್ ಆಗಿ. ನೀವು ಅದನ್ನು ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹೈಟ್ ಅಥವಾ ವಿಡ್ತ್ ಒಂದನ್ನು ಚೇಂಜ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಮೇಂಟೈನ್ ಆಸ್ಪೆಕ್ಟ್ ರೇಷಿಯೋ ಇದೆಯಲ್ಲ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಡು ನಾಟ್ ಎನ್ಲಾರ್ಜ್ ಇಫ್ ಸ್ಮಾಲರ್ ಅಂತ ಇದೆಯಲ್ಲ, ಅದನ್ನೇನು ಸೆಲೆಕ್ಟ್ ಮಾಡಬೇಡಿ. ಯಾಕಂತಂದರೆ ಇಲ್ಲಿ ಮೇಂಟೈನ್ ಆಸ್ಪೆಕ್ಟ್ ರೇಷಿಯೋ ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಶೀಟು, ಫೀ ರೆಸಿಪ್ಟ್ ಎಲ್ಲ ವಿಡ್ತು ಮತ್ತು ಹೈಟು ಸೈಡಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಬೇರೆ ಏನಾದ್ರು ಆಪ್ಷನ್ ಸೆಲೆಕ್ಟ್ ಮಾಡಿದರೆ. ಸೊ ಇಲ್ಲಿ ಮೇಂಟೈನ್ ಆಸ್ಪೆಕ್ಟ್ ರೇಷಿಯೋ ಮತ್ತು ಬೈ ಪಿಕ್ಸೆಲ್ ಏನಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಬೇರೆ ಯಾವ ಆಪ್ಷನ್ನು ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ಇನ್ಫಾರ್ಮೇಷನ್ಸ್ ಇರಬೇಕು ಅಂತಂದರೆ ಇದನ್ನು ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕ್ಲಿಯರ್ ಆಗಿರೋ ಇಮೇಜ್ ಅಪ್ಲೋಡ್ ಮಾಡಿದ್ದೀರಾ ಅಂತ ಕನ್ಫರ್ಮೇಷನ್ ಮಾಡಿಕೊಂಡು
ಈ ಆಪ್ಷನ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಸೊ ಇವಾಗ ರೀಸೈಜ್ ಇಮೇಜ್ ಅಂತ ಹೇಳಿ ನೀವು ಕ್ಲಿಕ್ ಮಾಡ್ಬೋದು. ಮತ್ತು ಡಬಲ್ ಚೆಕ್ ಮಾಡಿ ಏನು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತೇಳಿ ರೀಸೈಜ್ ಇಮೇಜ್ನ ಕ್ಲಿಕ್ ಮಾಡ್ತೀರಾ. ಸೊ ವಿತಿನ್ ಸೆಕೆಂಡ್ಸ್ ನಿಮ್ಮ ಒಂದು ಅಪ್ಲೋಡ್ ಮಾಡಬೇಕಾಗಿರುವಂಥ ಫೈಲ್ಸ್ ಇಮೇಜ್ಗಳೆಲ್ಲ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ನೀವು ಡೌನ್ಲೋಡ್ ಇಮೇಜ್ ಅಂತ ಕೊಟ್ಬಿಟ್ಟು ರೀಸೈಜ್ ಮಾಡಿರುವಂಥ 10th ಮಾರ್ಕ್ ಶೀಟು ಅಥವಾ 12th ಮಾರ್ಕ್ ಶೀಟು, ಫೀ ರೆಸಿಪ್ಟು ಈ ಥರ ಫೈಲಿಗೆ ನೇಮ್ ಕೊಟ್ಟು ಸೇವ್ ಮಾಡಿ. ಸೇಮ್ ಇಂಟರ್ಫೇಸು ನಿಮ್ಮ ಫೋನ್ನಲ್ಲೂ ಸೇಮ್ ಇರುತ್ತೆ. ಫೋನ್ನಲ್ಲಿ ನೀವು ಸೆಲೆಕ್ಟ್ ಇಮೇಜ್ಗೆ ಹೋದಾಗ ಫೋಟೋ ಆಪ್ಷನ್ಸ್ ತೋರಿಸುತ್ತೆ. ಫೋಟೋದಲ್ಲಿ ಯಾವ ಫೋಟೋ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು. ಸೊ ಇಲ್ಲಿ ಇಮೇಜ್ ಡೌನ್ಲೋಡ್ ಆಗಿದೆ, ರೀಸೈಜ್ ಆಗಿದೆ ಇಮೇಜ್ ಇಂದು ಫೈಲು. ಸೊ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ, ರೀಸೈಜ್ ಆಗಿರೋದು 300 KB ಕಮ್ಮಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆಕ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ರೀಸೈಜ್ ಇಮೇಜ್ ಅಂತ ಸುಮ್ಮನೆ ಸೆಲೆಕ್ಟ್ ಮಾಡಿ ನೋಡಿದ್ರೆ ಬಿಡ್ತು ಅದೇ ಆಟೋಮೆಟಿಕಾಗಿ 900 ಅಂಡರಲ್ಲಿ ಅಂತಂದರೆ 899 ಅಂತ ಅದಕ್ಕೆ ಸೂಟೇಬಲ್ ಆಗೋದನ್ನು ತೊಗೊಂಡಿದೆ. ಇಲ್ಲಿ ನೀವು ನೋಡ್ಬೋದು 211 KB ಇದೆ, ಅಂದರೆ 300 KB ಕಮ್ಮಿ ಇದೆ. ಸೊ ಇಲ್ಲಿ ಸರಿ ಇದೆ ಇಮೇಜ್ ಅಂತ ಆಯಿತು. ನಾವು ರೀಸೈಜ್ ಮಾಡಿರೋಂಥ ಇಮೇಜ್ ಸೈಜು ಸೂಟೇಬಲ್ ಇದೆ, ಅದನ್ನ ಸೇವ್ ಮಾಡಿದ್ವಿ.